ರೆಗ್ಯುಲರೇ ಪಾಪ ಒಬ್ಬರು ಪೇಷಂಟ್ ಬಂದಾರೆ, ಗಂಡ ಹೆಂಡ್ತಿನ ರೆಗ್ಯುಲರ್ ಪೇಷಂಟು. ಅವರಿಬ್ಬರು ಗಂಡು ಮಕ್ಕಳು ಪಾಪ. ಒಬ್ಬನಿಗೆ ಪ್ರಾಬ್ಲಮ್ ಆಯಿತು, ನಿಮ್ಮಸ್ಕರ ತೋರಿಸ್ತಿದ್ರು. ತಮ್ಮ ಹಂಗಾಯ್ತು ಅಂದ್ರೆ ಅಣ್ಣನೂ ಬೇಜಾರು ಮಾಡಿಕೊಂಡು ಏನೋ ಹೋಗುವಾಗ ಪಾಪ ಆಕ್ಸಿಡೆಂಟ್ ತಲೆಗೆ ಇಟ್ಟಾಗ್ಬಿಟ್ಟಿದೆ. ಇಬ್ಬರು ಗಂಡು ಮಕ್ಳು ಇಬ್ಬರಿಗೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಏನಾಗುತ್ತೆ ಹೇಳಕ್ಕೆ ಬರಲ್ಲ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅಂತ. ಆ ಥರ ಟೈಮಲ್ಲಿ ಅಪ್ಪ ಅಮ್ಮದವ್ರು ಇನ್ನೂ ಗಟ್ಟಿ ಮಾಡ್ಕೋಬೇಕು, ಮನಸ್ಸು ಇನ್ನೂ ಸ್ಟ್ರಾಂಗ್ ಆಗಬೇಕು. ಅಪ್ಪ ಮಕ್ಳಿಗೆ ಹಂಗಾಗಿತ್ತು ಅಂತ ಇವರು ಅಳು ಮರ ಕಕ್ಕೊಳ್ಳೋದು, ದುಃಖದಲ್ಲಿರೋದು, ಬೇರೆ ಇದ್ರೆ ಅಂತ ಮಕ್ಳು ಇನ್ನೂ ದುಃಖ ಆಗ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಕಷ್ಟ ಬಂದಾಗ ನಮ್ಮ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು. ನಾವು ದುಃಖ ಆಗುತ್ತೆ, ಅಳು ಬರುತ್ತೆ, ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ, ಮನುಷ್ಯ ಸಹಜ ಅದು. ಬಟ್ ಅದನ್ನು ಮಕ್ಕಳ ಮುಂದೆ ತೋರಿಸ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಮಕ್ಳಿಗೇನೋ ತೊಂದರೆ ಯಾರು ಅಪ್ಪ ಅಮ್ಮ ಮುಖಾನೇ ನೋಡ್ತಾರೆ. ಅಪ್ಪ ಅಮ್ಮನೇ ಸಪ್ಪೆ ಅಪ್ಪ ಅಮ್ಮನೇ ಬೇಜಾರಾಗಿದ್ರು, ಅಪ್ಪನೇ ಡಿಪ್ರೆಸ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಳಬೇಕು, ಬೇಜಾರಾದ ದುಃಖ ಆಗುತ್ತೆ, ಯಾರೂ ಇಲ್ಲಲ್ಲ, ಎಲ್ಲರೂ ಮನುಷ್ಯನೇ, ಎಲ್ಲರೂ ಮನಸ್ಸೇನೆ ಅಲ್ವಾ. ಸೊ ಗೊತ್ತಾಗ್ದಂಗೆ ಒಂದು ಪಕ್ಕದ ರೂಮಲ್ಲೋ ಅಥವಾ ಬೇರೆ ಕಡೆಯೆಲ್ಲೋ ಹೋಗಿ ಹತ್ಬಿಟ್ಟು ನಗ್ತಾ ಮನೆಯೊಳಗೆ ಬರಬೇಕು ಹೊರತು ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮ ಆದರೂ ಸೋಲ್ಮುಖ ಹಾಕೊಳ್ಳೋದು, ಬೇಜಾರೋದು ಮಾಡಬಾರ್ದು. ನೋಡಿ, ಎಲ್ಲರಿಗೂ ಸ್ಟ್ರೆಸ್ಸು, ಸ್ಟ್ರೈನು, ಕಷ್ಟ, ದುಃಖ ಇದ್ದಿದೆ. ಎಲ್ಲ ಮನುಷ್ಯನ ಮೇಲೆ ಎಲ್ಲ ಮಲ್ಲೂ ಸಾವಿದ್ದೇ ಇರುತ್ತೆ. ಬಟ್ ಇಂಥ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ನೋಡಿ, ನಾವು ಬಿಸಿನೀರಲ್ಲಿ ಒಂದು ಮೊಟ್ಟೆ ಹಾಕ್ತೀವಿ, ಒಂದು ಆಲೂಗಡ್ಡೆ ಹಾಕ್ತೀವಿ, ಎರಡೂ ಕುದಿಸ್ತೀವಿ. ಏನಾಗುತ್ತೆ, ಮೊಟ್ಟೆ ಗಟ್ಟಿ ಆಗುತ್ತೆ, ಮೆತ್ತವಿರುತ್ತೆ. ನೀರು ಹಸಿ ಮೊಟ್ಟೆ ನೀರು ಇರುತ್ತಲ್ಲ, ಅದು ಗಟ್ಟಿ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಅದೇ ಆಲೂಗಡ್ಡೆ ಗಟ್ಟಿ ಇರುತ್ತೆ, ಬೇಯಿಸಿದ್ಮೇಲೆ ಮೆತ್ತಗಾಗುತ್ತೆ. ಸೊ ಸ್ಟ್ರೆಸ್ಸು ಅದೇ ರೀತಿಯ ಮನುಷ್ಯನಿಗೆ ಗಟ್ಟಿಗೂ ಮಾಡುತ್ತೆ, ಮೆತ್ತಗೂ ಮಾಡುತ್ತೆ. ನಾವು ಗಟ್ಟಿ ಆಗಬೇಕು, ಮೊಟ್ಟೆ ಥರ ಗಟ್ಟಿ ಆಗಬೇಕು ಅಂತ ನಾವು ಸ್ಟ್ರಾಂಗಾಗಿ ಡಿಸಿಷನ್ ತಗೋಬೇಕು, ನಾವು ಸ್ಟ್ರಾಂಗ್ ಆಗಬೇಕು. ಯಾಕಂದರೆ ಸ್ಟ್ರೆಸ್ ಕಡಿಮೆ ಆಗಲ್ಲ. ಈಗ ಮಕ್ಕಳಿಗೆ ಎರಡಿಗೂ ತೊಂದರೆ ಆಗಿದೆ, ಅದು ಕಡಿಮೆ ಆಗಲ್ಲ. ದುಡ್ಡು ಖರ್ಚಾಯಿತು, ಬೇಜಾರಾಯಿತು, ದುಃಖ ಆಯಿತು, ಅವೆಲ್ಲ ಇದ್ದಿದೆ, ಅದು ಕಡಿಮೆ ಆಗಲ್ಲ. ನಾವೇ ಸ್ಟ್ರಾಂಗ್ ಆಗಬೇಕು, ನಮ್ಮ ಕೆಪಾಸಿಟಿ ನಾವೇ ಜಾಸ್ತಿ ಮಾಡ್ಕೋಬೇಕು. ಕಷ್ಟ ಬಂದಾಗ ಅದೇ ಯಜಮಾನ್ ಹೇಳಿದಲ್ಲ, ಕಷ್ಟ ಬಂದಾಗ ನಾವು ಸ್ಟ್ರಾಂಗ್ ಆಗಬೇಕು. ಕಷ್ಟ ಕಡಿಮೆ ಆಗಲ್ಲ, ಕಷ್ಟ ಅಷ್ಟೇ ಇರುತ್ತೆ. ನಾವು ಸ್ಟ್ರಾಂಗ್ ಅದು ಕಡಿಮೆ ಆಗುತ್ತೆ. ಅದೇ ಧರ್ಮ ಎರಡು ಲೈನು, ಇದು ಚಿಕ್ಕದಾದ ಪಕ್ಕ ದೊಡ್ಡ ಲೈನ್ ಹೇಳಿದ್ಬಿಟ್ರೆ ಅದು ಚಿಕ್ಕದು ಕಾಣುತ್ತೆ, ಅದು ಕಾರಣ ನಾವು ಚಿಕ್ಕದಾಗ್ಬಿಟ್ರೆ ಅದು ದೊಡ್ಡದು ಕಾಣುತ್ತೆ. ಸೊ ನಮ್ಮ ಮನಸ್ಥಿತಿನ, ನಮ್ಮ ಸ್ಟ್ರೆಂತ್ನ ನಾವು ಜಾಸ್ತಿ ಮಾಡ್ಕೋಬೇಕು ಹೊರತು ಪರಿಸ್ಥಿತಿನ ಚೇಂಜ್ ಆಗಲ್ಲ. ಪರಿಸ್ಥಿತಿ ಯಾವಾಗ ಚೇಂಜ್ ಆಗಲ್ಲ, ನಮ್ಮ ಮನಸ್ಥಿತಿನ ಚೇಂಜ್ ಮಾಡ್ಕೋಬೇಕು. ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ಅದು ಸ್ಟ್ರಾಂಗಾಗಿ ಫೇಸ್ ಮಾಡಿದ್ರೆ ಒಟ್ಟಾಗುತ್ತೆ, ಎಲ್ಲ ಹೋಗುತ್ತೆ. ಅದೇ ಹೇಳಿ ನಿಮಗೆ ಧೈರ್ಯವಾಗಿರಿ ಇಬ್ಬರು. ಆಯ್ತಪ್ಪ, ಧೈರ್ಯ ಒಳ್ಳೇದು ಮಾಡಿ.